Happy New Year. Hello ಸ್ನೇಹಿತರೆ, ಹ್ಯಾಪಿ ನ್ಯೂ ಇಯರ್. ಹೊಸ ವರ್ಷದ ಮೊದಲ ವ್ಲಾಗ್. ಇಷ್ಟು ದಿನ ಗ್ಯಾಪ್ ತೊಗೊಂಡಿದ್ದೆ, ಬ್ರೇಕ್ ತೊಗೊಂಡಿದ್ದೆ, ಯಾಕೆ ಏನು ಅಂತ ನೀವು ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೇಳಿದ್ರಿ. ನೋಡ್ತಾ ಇದ್ದೀವಿ ಅದು ಬೆಳಿಗ್ಗೆ ಕೂಡ, ಬಟ್ ತುಂಬಾ ಇತ್ತು, ಅದಕ್ಕೆ ರಿಪ್ಲೈ ಮಾಡೋಕ್ಕಾಗಲಿಲ್ಲ. ಕೆಲವೊಬ್ಬರಿಗೆ ರಿಪ್ಲೈ ಕೂಡ ಮಾಡಿದ್ದೆ ಯಾಕೆ ಏನು ಅಂತ ಹೇಳಿಬಿಟ್ಟು. ಸೊ ಯಾಕೇನು ಅಷ್ಟೊಂದು ಡೀಟೇಲಾಗಿ ಹೇಳೋದು ಬೇಡ ಬಿಡಿ, ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿತ್ತು ಅಷ್ಟೇ. ಅದಾದಮೇಲೆ ನಾನು ಸ್ವಲ್ಪ ಬ್ರೇಕ್ ತೊಗೊಂಡೆ, ಫ್ರೆಶ್ ಆಗಿ ಮೈಂಡ್ ರಿಫ್ರೆಶ್ ಆಗಿರುತ್ತೆ, ಹೊಸದಾಗಿ ಶುರು ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಇವತ್ತೊಂದು ದಿನ ಹಳೇದನ್ನೆಲ್ಲ ನೆನೆಸ್ಕೊಳ್ಳೋದು ಬೇಡ, ಖುಷಿಯಾಗಿರೋಣ, ಎಲ್ಲರಿಗೂ ಖುಷಿ ಹಂಚೋಣ, ಒಳ್ಳೆಯದನ್ನು ಯೋಚನೆ ಮಾಡೋಣ, ಒಳ್ಳೆಯದನ್ನು ಮಾಡೋಣ. ಸೊ ಈಗ ತಿಂಡಿ ಮುಗ್ದಿದೆ, ಬಂದು ಇವಾಗ ಕೂತಿದ್ದೀನಿ. ಇವತ್ತು ಸ್ವಲ್ಪ ಹೊರಗಡೆ ಹೋಗೋ ಪ್ರೋಗ್ರಾಮ್ ಇದೆ. ನಮ್ಮ ಯೂಶುವಲ್ ನ್ಯೂ ಇಯರ್ ಡೇ ಹೇಗಿರುತ್ತೆ ಅಂತ ಪ್ರತಿ ವರ್ಷ ನೀವೆಲ್ಲರೂ ಕೂಡ ನೋಡಿದ್ದೀರಾ. ಇದು ನನ್ನ 5ನೇ ವರ್ಷ ನಾನು ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ತಾ ಇರೋದು, ನ್ಯೂ ಇಯರ್ ಸೆಲೆಬ್ರೇಟ್ ಮಾಡ್ತಾ ಇರೋದು. ನಿನ್ನೆ ರಾತ್ರಿ ಮಲಗಿದ್ದು ಲೇಟು, ನಿನ್ನೆ ಭಾನುವಾರ ಆಗಿದ್ದರಿಂದ ಆ್ಯಂಡ್ ನಾನ್ ವೆಜ್ ನಾವು ಭಾನುವಾರದ್ದು ಪ್ರಿಫರ್ ಮಾಡ್ತೀವಲ್ವ. ಸೊ ಅದಕ್ಕೆ ನೆನ್ನೆ ಸ್ವಲ್ಪ ತಿಂಡಿಗಳು, ವೆರೈಟೀಸ್ ಆಫ್ ತಿಂಡಿಗಳು ಜಾಸ್ತಿ ಆಗಿತ್ತು. ಲೈಕ್ ಚಿಕನ್ ಸಾರು ಮಾಡಿದ್ದೆ ಮಧ್ಯಾಹ್ನ, ಆ್ಯಂಡ್ ರಾತ್ರಿಗೆ 2 ಸ್ಟಾರ್ಟರ್ಸ್ ಮಾಡಿದ್ದೆ. ಒಂದು ಚಿಕನ್ ಕಬಾಬ್ ಮಾಡಿದ್ದೆ, ಇನ್ನು ಒಂದು ಪ್ರಾನ್ಸ್ ಮಾಡಿದ್ದೆ. ಅದ್ರ ಜೊತೆ ಪರೋಟ. ಯೂಶ್ವಲಿ ರೊಟ್ಟಿ ಹಾಕ್ತೀವಿ, ಇಲ್ಲ ಚಪಾತಿ ಹಾಕ್ತೀವಿ. ಪರೋಟ ತಂದು ಮಜಾ ಮಾಡಿದ್ವಿ. ಅದಾದಮೇಲೆ ಸಾನು ಫೈರ್ ವರ್ಕ್ ನೋಡಬೇಕು, ನಾನು 12 ಗಂಟೆ ತನಕ ಎಚ್ಚರ ಇರ್ತೀನಿ ಅಂತ ಹೇಳಿಬಿಟ್ಟು 12 ಗಂಟೆ ಆದಮೇಲೆ ಹೋಗ್ಬಿಟ್ಟು ಟೆರೆಸ್ ಮೇಲೆ ಫೈರ್ ವರ್ಕ್ನ ನೋಡಿಕೊಂಡು ಬಂದು ಮಲಗೋ ತನಕ 12:30 ಆಗಿತ್ತು. ಆ್ಯಸ್ ಯೂಶ್ವಲ್ ಲೇಟಾಗಿ ಮಲಗಿದ್ರೆ ಲೇಟಾಗಿ ಎದ್ದೋಳೋದು. ಬೆಳಿಗ್ಗೆ ನಾನು 8:30 ಅರೌಂಡ್ ಏನೋ ಎದ್ದೆ, ಬಟ್ ಅವ್ರು ಎದ್ದಿದ್ದು ಸ್ವಲ್ಪ ಲೇಟು. ಬಿಡು ಹೋಗಲಿ, ಲೇಟಾಗಿ ಮಲಗಿದ್ದಾರೆ. ಇವತ್ತೊಂದು ದಿನ ರಾಜೇಶ್ಗೂ ರಜಾ, ಸಾನುಗೂ ರಜಾ. ನಾಳೆಯಿಂದ ಬ್ಯಾಕ್ ಟು ರುಟೀನ್. ಸ್ಕೂಲ್ ಶುರು ಆಗುತ್ತೆ, ಆಫೀಸ್ ಶುರು ಆಗುತ್ತೆ. ನಾನು 6 ಗಂಟೆಗೇ ಹೇಳ್ಬೇಕು. ಸೊ ಇಷ್ಟಾಯಿತು ಬೆಳಗ್ಗೆಯಿಂದ. ಆ್ಯಂಡ್ ಈಗ ನಾನು ಏನು ಡ್ರೆಸ್ ಹಾಕಬೇಕು ಅಂತ ಹೋಗಿ ನೋಡಬೇಕು. ಸಾನು ಕೂಡ ಡ್ರೆಸ್ ತೆಗಿತಾ ಇದ್ದೆ, ಅವ್ಳಿಗೂ ಹೊಸ್ತಿದ್ರೆ ನೋಡೋಣ ಕೊಡೋಣ ಅಂತ ಹೇಳಿಬಿಟ್ಟು. ಅದಾದಮೇಲೆ ಸ್ನೇಹಿತರೆ ಅಡುಗೆ ಮಾಡೋದು ಏನಿಲ್ಲ, ಬಿಸಿಬೇಳೆ ಬಾಕ್ಬಿಡ್ತೇನೆ. ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ, ಹೇಗಿದ್ರು ಹೊರಗಡೆ ಹೋಗ್ತೀವಲ್ಲ, ಹೊರಗಡೆ ತಿನ್ನೋದೇನೆ ಜಾಸ್ತಿ ಇರುತ್ತೆ. ಆ್ಯಂಡ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಇವತ್ತು ಅಂತ ನೋಡ್ತೀರಾ. ಸೊ ನೋಡೋಣ ನಮ್ಮ ದಿನ ಹೇಗಿರುತ್ತೆ ಅಂತ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸ್ನೇಹಿತರೆ, ಇದು ಸಾನು ಮಾಡಿರುವಂಥ ನ್ಯೂ ಇಯರ್ ಗಿಫ್ಟ್. ದಿಸ್ ಈಸ್ ಕಾಲ್ಡ್ ಪಾರ್ಟಿ ಬ್ಲಾಸ್ಟರ್. ಇದನ್ನ ಹೇಗೆ ಕಸ ಮಾಡೋದು, ಪಾರ್ಟಿಯಲ್ಲಿ ಅದು ಏನಂತಾರೆ, ಅದಕ್ಕೆ ಟ್ವಿಸ್ಟ್ ಮಾಡಿ ಡಮ್ಮಲ್ಲುತ್ತಲ್ಲ, ಆ ಥರ ಇದು ಮಾಡಿರೋದು. ಮನೇಲೆ ಸಾನುನೇ ಮಾಡಿರೋದು. ಇದು ಬಲೂನ್ ಬಿಟ್ಟು ಅಯ್ಯೋ ಸುಮ್ಮನೆ ಬಂದಿಲ್ಲ, ಜಾಸ್ತಿ ತುಂಬಿಟ್ಟಿದ್ಯಾ ಅನ್ಸುತ್ತೆ. ಆ ಫ್ಲವರ್ಸ್ Happy New Year. ಥ್ಯಾಂಕ್ ಯು. Happy New Year. ಹ್ಯಾಪಿ ನ್ಯೂ ಇಯರ್. Wish you the same. Come baby, Happy New Year. Thank you baby. ಈಗ ಸಾನು ಬ್ಲಾಸ್ಟ್ ಮಾಡ್ತಾರೆ, ಬರುತ್ತೋ ಇಲ್ವೋ ಗೊತ್ತಿಲ್ಲ. ವೆರಿ ನೈಸ್. ಬಂತು, ಇನ್ನು ಬಂತು. ಕೆಳಗಡೆ ಇಟ್ಕೊ, ಇನ್ನು ಕೆಳಗಡೆ. ಈ ಕಡೆ ದೂರದಿಂದ ಬಾ. ಈಗ ಮಾಡು. ಹ್ಯಾಪಿ ನ್ಯೂ ಇಯರ್ ಯೂಟ್ಯೂಬ್ಗೂ ಹ್ಯಾಪಿ ನ್ಯೂ ಇಯರ್. ಸೊ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ 2024. ಈ ವರ್ಷ ಎಲ್ರಿಗೂ ಸುಖ, ಐಶ್ವರ್ಯ, ಸಮೃದ್ಧಿ ಎಲ್ಲ ಚೆನ್ನಾಗಾಗಲಿ. ಆ್ಯಂಡ್ ಮೇನ್ ಆರೋಗ್ಯ. ಓಕೆ, ಈಗ ಹೊರಡೋ ಟೈಮ್, ಹೊರಗಡೆ ಹೋಗ್ಬೇಕು. ಸೊ ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಲ್ಲಿಗೆ ಹೋಗೋದಂತ ನಂಗೆ ಇನ್ನೂ ಗೊತ್ತಿಲ್ಲ. ಯಾಕಂದ್ರೆ ಅವಳಿಗೆ ಸರ್ಪ್ರೈಸ್ ಕೊಡ್ತಾ ಇದ್ದೀವಿ. ಯಾವಾಗ್ಲೂ ನಮ್ಮ ಸಾನಿಗೆ ಸರ್ಪ್ರೈಸ್ ಅಂದ್ರೆ ಇಷ್ಟ, ಆದ್ರೆ ಸರ್ಪ್ರೈಸ್ ತಡ್ಕೊಳ್ಳೋ ಅಷ್ಟು ಪೇಷನ್ಸ್ ಇಲ್ಲ. ಒಂದ್ ಹಿಂಟ್ ಕೊಡು. ಸಾನುನೇ ಅವತ್ತಿಂದನೂ ಕೇಳ್ತಾ ಇದ್ಲಪ್ಪ ಹೋಗ್ಬೇಕು ಅಂತ, ಅದಕ್ಕೆ ಎಲ್ಲಿಗೆ ನಂಗೆ ಗೊತ್ತಿಲ್ಲ. ಹ್ಯಾವ್ ಸಮ್ ಪೇಷನ್ಸ್. ಹಾಟ್ ಏರ್ ಬಲೂನ್, ಆಮೇಲೆ ಇನ್ನ ಒಂದೇನು ಅಕ್ವೇರಿಯಂಗ. ಇದು ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದು ಇಲ್ಲಿಗೆ. ತುಂಬಾ ದಿನದಿಂದ ಕರ್ಕೊಂಡೋಗಿ ಅಂತಿದ್ಲು. ಥಿಂಕ್ ಮಾಡ್ತಾ ಇದ್ರು. ಸ್ವಲ್ಪ ತಲೆ ಕೆಲಸ ಕೊಡು. ನೀವು ಕೊಟ್ಟಿ ಆಯ್ತು. ನಿನ್ಗೆ ತುಂಬಾ ದಿನದಿಂದ ಅಲ್ಲಿಗೆ ಹೋಗ್ಬೇಕು ಅಂತ ಆಸೆ ಇತ್ತು, ಅಲ್ಲಿಗೆ ಹೋದ್ರೆ ನಿಂಗೆ ತುಂಬಾ ಖುಷಿ ಆಗುತ್ತೆ. ಆಯ್ತು ಈಗ ಒಂದು ಹಿಂಟ್ ಕೊಡ್ತೀನಿ, ಓಕೆನಾ? ನೀನು ನೋಡ್ರು
ಟಿವಿಲೆಲ್ಲ ಬಂದಾಗ ಡಡಾ ನೋಡಿ 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 ಸರ್ಕಸ್ ಸರ್ಪ್ರೈಸ್ ಅಪ್ಪ ಮಗಳು ಇಡತ್ತೆ ಇಲ್ಲಪ್ಪ. ಹೌದು ಕಣ ಸರ್ಕಸ್. ಹಿಂಟ್ ಕೊಟ್ಟಾಗ ಗೆಸ್ ಮಾಡದ್ಲಲ್ಲ. ನಿಮ್ಗೆ ಯಾರು ಇಷ್ಟೊಂದು ಹಿಂಟ್ ಕೊಡುವಂತಿದ್ದು? ಗೊತ್ತು, ಇವಳ ಹೇಳಿದ್ದು, ಅದಕ್ಕೋಸ್ಕರನೇ ಅಲ್ಲಿ ಹೋಗ್ತಾ ಇರೋದು. ಈಗ ಬಂದಾಗ್ಲೆಲ್ಲ ಮಮ್ಮ ಇಲ್ಲಿ ನೋಡು, ಮಮ್ಮ ಇಲ್ಲಿ ನೋಡು, ಹೋಗೋಣ ಹೋಗೋಣ ಅಂತ ಹೇಳ್ತಾ ಇದ್ದಿದ್ದಕ್ಕೆ ನಾವು ಯೂಶಲಿ ಹೋಗ್ತಾ ಇದ್ದಿದ್ದು ಮಾಲ್ಗೆ, ಅವಳಿಗೆ ಗೇಮ್ ಆಡ್ಸೋದಕ್ಕೆ ಅಂದ್ಬಿಟ್ಟು. ಇವತ್ತು ಅದನ್ನ ಕ್ಯಾನ್ಸಲ್ ಮಾಡಿ ಇದಕ್ಕೆ ಕರ್ಕೊಂಡು ಹೋಗ್ತೇವೆ. ಹೇಳೋದೆಲ್ಲ ಹೇಳ್ಬಿಟ್ಟು ಇವಾಗ ಏನೇನೋ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ. ಸಮರ್ಥನೆ ಅಲ್ಲ ಕಣೋ, ಅಲ್ಲಿಗೆ ಹೋದಾಗ ಹೇಳಿದ್ರೆ ಈ ಹಗ್ ಸಿಗ್ತಾ ಇತ್ತಾ ನವಲಿ ಹಗ್ಗು, ಅವಾಗ ಇಲ್ಲಿ ನೋಡು ಥ್ಯಾಂಕ್ ಯು ಡಾ ಅಂತ ಹೇಳ್ತಾ ಕೂತಿದ್ದಾಳೆ. ಏನು ಅಕ್ಕರೆ ಉಕ್ಕಿ ಹರಿತಾ ಇದೆ ಇವತ್ತು ಅಲ್ಲ ಬಂಗಾರಿ? ಖುಷಿ ಬಾಯ ನೋಡ್ಬಿಟ್ಟು ನಕ್ಕಿ ಪ್ರೆಸ್ ಮಾಡ್ಕೊಂಡು ಎನಿವೇಸ್ ಅವಳು ಖುಷಿ ಆಗ್ಬೇಕು, ಯಾಕಂದ್ರೆ ಅವಳು ಯಾವಾಗ್ಲೂ ಮಾಲ್ ಕೇಳ್ತಿದ್ಲಲ್ಲ, ಅದನ್ನ ಕ್ಯಾನ್ಸಲ್ ಮಾಡಿದಕ್ಕೆ ಇಲ್ಲಿ ಹೋದಾಗ ಅವಳು ಖುಷಿ ಆಗ್ಬೇಕು. ನಕ್ಕಿ ನಕ್ಕಿ ನೋಡು ನೋವು ಬಿಡಿದ. ಸ್ನೇಹಿತರೆ ಬಂದ್ವಿ ಜೆಮಿನಿ ಸರ್ಕಸ್ಗೆ. ಬ್ಯಾಂಗ್ಳೂರಲ್ಲಿ ರ್ಯಾಂಬೋ ಸರ್ಕಸ್, ಜೆಮಿನಿ ಸರ್ಕಸ್, ಜಂಬೋ ಸರ್ಕಸ್ ಅಂತ ಎಲ್ಲ ತುಂಬ ಇದೆ. ಬಟ್ ಇದು ನಮಗೆ ಹತ್ರ ನಮ್ಮ ಏರಿಯಾಗೆ, ಹಾಗಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ. ಇನ್ನು ರ್ಯಾಂಬೋ ಸರ್ಕಸ್ ಕೋರ್ಮಂಗ್ಲ ಅಂತೆ, ಅದಕ್ಕೂ ನಮಗೂ ತುಂಬ ದೂರ, ಅದಕ್ಕೆ ನಾವು ಈಗ ಇಲ್ಲಿಗೆ ಬಂದಿದ್ದೀವಿ. ಸಖತ್ತು ಬಿಸಿಲಿದೆ. ಸೊ ಇಲ್ಲಿ ಟೆಂಟ್ ಹಾಕಿದ್ದಾರೆ. ರ್ಯಾಂಬೋ ಸರ್ಕಸ್ ಬಂದು ಒಂದು ಆಡಿಟೋರಿಯಮಲ್ಲಿ ನಡೀತಾ ಇತ್ತು, ಅಲ್ಲಿ ಫಿಕ್ಸ್ 500 ಟಿಕೆಟು. ಇಲ್ಲಿ ವೇರಿಯೇಷನ್ ಇದೆ, 150, 250, 350 ಆ್ಯಂಡ್ 500. ಸೊ ಕ್ಯೂ ನೋಡ್ಬೋದು, ಇದಕ್ಕೆ ಬುಕ್ಕಿಂಗ್ ಇರಲ್ಲ. ಥ್ಯಾಂಕ್ ಯು. ಇಲ್ಲಿ ಪ್ರೀ ಬುಕ್ಕಿಂಗ್ ಏನು ಇರೋದಿಲ್ಲ. 500 ಬೆಳಿಗ್ಗೆ ಬಂದು ಮಧ್ಯಾಹ್ನದಕ್ಕೆ ಸಂಜೆಗೆ ಬುಕ್ ಮಾಡ್ಬೋದಂತೆ. ಬೇರೆದೆಲ್ಲ ನಾವು ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ತಗೊಳ್ಬೇಕು. ಆ್ಯಂಡ್ 4 o'clock ಶೋ ಅಂದರೆ 3 o'clock ನಿಂತ್ಕೊಳ್ಬೇಕು, ಆವಾಗಲೇ ಓಪನ್ ಆಗೋದು. ಆ್ಯಂಡ್ ಇಲ್ಲಿ ಒಳಗಡೆ ಬಿಡ್ತಾ ಇದ್ದಾರೆ ನೋಡಿ. ಸೊ ಈ ಥರ ಇದೆ. ನಾನು ಚಿಕ್ಕದ್ರಲ್ಲಿ ಹೋಗಿದ್ದು ಸರ್ಕಸ್ಗೆ, ಸಾನುಗೆ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್. ಹೆಂಗಿರುತ್ತೆ ನೋಡೋಣ. ತುಂಬ ಬೇಗ ಮೂವ್ ಆಯಿತು ಇದು, ಅವಾಗಲಿಂದ ಅಲ್ಲಿ ನಿಂತಿದ್ದೆ, ಮೂವೇ ಆಗ್ತಾ ಇರಲಿಲ್ಲ. ಸೊ ಇದು ನೋಡಿ 250, ಅದು 150, ಆ ಕಡೆ 350 ಆ್ಯಂಡ್ 500. ಹೆಂಗ್ ಬಕ್ರ ಮಾಡ್ತಾ ಇದೆ ಗೊತ್ತಾ? 1000 rupees ಕೊಟ್ಟೆ, 250 ವಾಪಸ್ ಕೊಡ್ಬೇಕು. 250, 100, 50 ನನ್ನ ಎದುರುಗಡೆ ಏಳಿಸ್ಬಿಟ್ಟು ಸರ್ ಈ ಕಡೆ ಅಲ್ಲಿ 2ನೇ ಗೇಟ್ಗೆ ಹೋಗ್ಬೇಕು, ಎಂಟ್ರಿ ಸ್ಟಾರ್ಟ್ ಆಗ್ಬಿಡುತ್ತೆ, ಸೀಟ್ ನಂಬರ್ ಇಲ್ಲ, ಹೋಗಿ ಅಂತ ಹೇಳ್ಬಿಟ್ಟು ಹಿಂಗೆ ಅಂದ್ಬಿಟ್ಟು 100 ರೂಪಾಯಿ ಕೆಳಗಡೆ ಇಟ್ಕೊಂಡು ಬರೀ 150 ರೂಪಾಯಿ ಕೊಟ್ಟ. ಹುಷಾರಾಗಿರಿ, ತುಂಬಾ ಮಾಡ್ತಾರೆ ನೋಡಿ ಹೆಂಗ್ ಮಾಡ್ತಾರೆ. ಬನ್ನಿ ಲೈಫನ್ನು ಸರ್ಕಸ್ ನೋಡ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀವಿ 2024 ಇಯರ್ನ. ರಿಯಲ್ ಇಟ್ಬಿಟ್ಟಾರೆ ಅನ್ಕೊಂಡೆ. ಓ ರಿಯಲ್ ಇಟ್ಬಿಡ್ತಾರೆ. ಬಾ ನೀನು, ಇದು ರೋಬೋಟಿಕ್ ಅನಿಮಲ್ ಕಿಂಗ್ಡಮ್. ಇದು ರೋಬೋಟಿಕ್. ಇಬ್ರು ಲಯನ್ನಸ್ ನೋಡ್ರಪ್ಪ. ಅಂತ ಅಷ್ಟೇ. ಈಗ ಎಂಟ್ರಿ ಆಗ್ತಾ ಇದ್ದಾರೆ 4 ಗಂಟೆಗೆ ಎಕ್ಸಾಕ್ಟ್.
Maybe this is the last act of the show. ಸ್ನೇಹಿತರೆ, ಅದು ಲಾಸ್ಟ್ ನಾವು ಬೆಲ್ ಹೊಡೆದ್ರು ಎದ್ದು ಬಂದ್ವಿ. ಎಲ್ಲ ಜನ ನೋಡಿ ರಶ್ ಆಗತ್ತೆ ಈಗ. ಏನೂ ಇಲ್ಲ, ನಾನು ಅನಿಮಲ್ ಬರುತ್ತೆ ಅಂತ ಕಾಯ್ತಾ ಇದ್ದೆ, ಬಂದೇ ಇಲ್ಲ. ಅನಿಮಲ್ಸ್ ಎಲ್ಲ ತೋರ್ಸಂಗಿಲ್ಲ, ಬೇಟಾ ಆರ್ಗನೈಸೇಷನ್ ಹರಾಸ್ಮೆಂಟ್ ಕೇಸ್ ಹಾಕ್ಬಿಡ್ತಾರೆ. ಅನಿಮಲ್ ಕಾಣ್ತಾ ಇದೆ, ಒಂದು ಜಿಂಕೆ ಒಂದು ಜಿರಾಫೆ. ಸ್ನೇಹಿತರೆ, ಬಂದಿದ್ವಿ ಗ್ಯಾಲರಿಯಾ ಮಾಲ್ಗೆ. ಅಲ್ಲಿಂದ 5 ನಿಮಿಷ ಆಗುತ್ತೆ ಅಷ್ಟೇ. ಇನ್ನು ಬೇರೆ ಕಡೆ ಹೋಗೋಣ. ಇಲ್ಲಿ ಇನ್ನೂ ಒಂದು ಮಾಲ್ ಓಪನ್ ಆಗಿದೆ ಅಲ್ವಾ, ಮಾಲ್ ಆಫ್ ಏಷ್ಯಾ. ಅಲ್ಲಿ ಒಂದು ಪೇಪರಲ್ಲಿ ಓದಿದ್ದು, ನ್ಯೂಸ್ ಎಲ್ಲೋ ನೋಡಿದ್ದು 15 ಡೇಸಿಗೆ ಬಂದ್ ಮಾಡಿದ್ದಾರೆ ಅಂತ. ಯಾಕೆ ಸುಮ್ಮನೆ ರಿಸ್ಕ್ ಹೋಗಿ ವಾಪಸ್ ಬರೋದು ಬೇಡ ಅಂದ್ಬಿಟ್ಟು ಇಲ್ಲಿಂದ 5 ನಿಮಿಷ ಆಗುತ್ತೆ ಅಷ್ಟೇ. ನಾವು ಹೋಗಿದ್ವಲ್ಲ ಅಲ್ಲಿಂದ, ಅದಕ್ಕೆ ಇಲ್ಲಿಗೆ ಬಂದಿದ್ದೀವಿ. ನಾವು ಮಾಲ್ನ ಯಾವತ್ತೂ ಎಕ್ಸ್ಪ್ಲೋರ್ ಮಾಡಿಲ್ಲ. ರೀಸನ್ ಏನು ಗೊತ್ತಾ, ಇಲ್ಲಿದೆ ನೋಡಿ, ಟ್ರೆಂಡ್ಸ್ ಇದೆಯಾ, ಬಂದ ತಕ್ಷಣ ಇಲ್ಲಿ ಏನಾದರೂ ಆಫರ್ ಇದೆಯಾ ಅಂತ ನೋಡೋದಕ್ಕೆ ಹೋಗ್ತೀವಿ. ಇಲ್ಲೇ ನಮ್ಮ ಟೈಮ್ ಹೊರಟೋಗಿರುತ್ತೆ. ನೋಡೋಣ, ಇವತ್ತು ಒಂದು ರೌಂಡ್ ಹೋಗೋಣ ಅಂತಿದ್ದೀವಿ. ಈಗ ಟೈಮು 6:30. ನೀನು
ಏನು 2024 ಇಯರ್ ಪಿಂಕ್ ಥೀಮಾ? ಹಾಂ, ಅಲ್ಲಿ ನೋಡು, ಅದು ಪಿಂಕು, ನೀನು ಪಿಂಕು. ನಾನು ಕೊಟ್ಟಿರೋ ರೋಸು ಪಿಂಕು ಅಲ್ವಾ? ಸೊ ಪಿಂಕ್ ಥೀಮು, ಪಿಂಕ್ ಇಯರ್. ಓ, ಈ ಆಲ್ರೆಡಿ ಬರ್ತಡೇ ಡ್ರೆಸ್ ಅಂತ. ಏನು ಬಂಗಾರಿ, ಏನು ನೋಡಿದೆ ಅಂಥದ್ದು? ಮತ್ತೆ ಏನಕ್ಕೆ ಆವಾಗ್ಲಿಂದ ಕರಿತಾ ಇದ್ದೀಯ? ಗರ್ಲ್ಸ್ ಸೆಕ್ಷನ್ ಅಂತ ಗೊತ್ತು ನಮಗೂ. Reach there fast. ಡೆಸರ್ಟ್ ಬೇಕಾ? ಮಧ್ಯಾಹ್ನ ಊಟ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿ ಫುಡ್ ಕೋರ್ಟ್ ನೋಡಿದ ತಕ್ಷಣ ಸಾನಿಗೆ ಹೊಟ್ಟೆ ಹಸಿ. ಕೇಕ್ ಈಗ ನಾವು ಫುಡ್ ಏರಿಯಾಗೆ ಬಂದಿದ್ದೀವಿ. ಅಲ್ಲಿ ವೆಜ್ ಮೀಲ್ ಬರ್ಗರ್ದು ಅಂತ ನೋಡಿದ್ವಿ. ಇಲ್ಲಿ ಬಂದರೆ ಖಾಲಿ ಆಗ್ಬಿಟ್ಟಿದೆ, ಎಲ್ಲ ಚಿಕನ್ ಇರೋದು. ನಾವು ಸೋಮವಾರ ಚಿಕನ್ ತಿನ್ನೋದಿಲ್ಲ, ಅದಕ್ಕೆ ಮೋಮೋಸ್ಗೆ ಹೋದ್ವಿ. ಮೋಮೋಸು ಸ್ಟೀಮ್ಡ್ ಇಲ್ಲ, ಫ್ರೈಡ್ ಇದೆ ಅಂತ. ಏನು ಮಾಡ್ತೀರಾ ಅಂದ್ಬಿಟ್ಟು ಫ್ರೈಡೇ ತೊಗೊಂಡಿದೆ. ಆ ಕಡೆ ಇನ್ನೊಂದು ಪಾಪಿ ಅಂತ ಇದೆ, ಅದು ಫುಲ್ ಚಿಕನ್ನು. ಅದಕ್ಕೆ ಈ ಕಡೆ ಕೆಲವೊಂದಿದೆ, ಅಲ್ಲಿಗೆ ನೋಡ್ಕೊಂಡು ಬನ್ನಿ ಅಂತ ಕಳಿಸಿದ್ದೀನಿ ರಾಜೇಶ್ಗೆ. ಸೊ ನಾವೀಗ ಕೂತ್ಕೊಂಡಿದ್ದೀವಿ. ಸಾನು ಕೂತ್ಕೊಂಡಿರೋ ಜಾಗದಲ್ಲೇ ಏನೋ ಡೆಸರ್ಟ್ ನೋಡಿದ್ಲು. ಇದೇನು ಐಸ್ ಕ್ರೀಮಾ, ವಿಪ್ ಕ್ರೀಮಾ? ಅಬ್ಬ, ಭಾರಿ ಡಿಮಾಂಡ್ ಇದೆ. ನಮ್ಗೇನು ಕೇಳೋದೇ ಇಲ್ಲ, ಅವ್ರು ಇಷ್ಟ ಬಂದಿದ್ದು ಕೊಡ್ತಾ ಇದ್ದಾರೆ. ತುಂಬ ರಶ್ ಇದೆ ಕಣೋ, ಆರ್ಡರ್ ತಗೋತಾ ಇಲ್ಲ ಅವರು. ಎಂಜಾಯ್, ಬನ್ನಿ. ಇವತ್ತು ಮಧ್ಯಾಹ್ನ ಊಟ ಮಾಡ್ದಂಗೆ ಇವಾಗ ಹೊಟ್ಟೆ ಹಸಿದಿದೆಯಂತೆ. ಹ್ಯಾಪಿ ನ್ಯೂ ಇಯರ್. ಚೆನ್ನಾಗಿದೆ, ತುಂಬಾನೇ ಹನಿ ಆಯ್ತು ನನಗೆ. ಟೂ ಸ್ವೀಟ್, ಅದರ್ವೈಸ್ ಅದರದ್ದು ಟೆಕ್ಸ್ಚರ್ ಎಲ್ಲ ತುಂಬ ಚೆನ್ನಾಗಿದೆ. ಈಗ ಡಿನ್ನರ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ. ಡಿನ್ನರ್ ಲೈಟಾಗಿ ಮಾಡಿಕೊಂಡು ಮನೆಗೆ ಹೋಗ್ತೀವಿ. ಸೊ ನಮ್ಮ ಇವತ್ತಿನ ದಿನ ನ್ಯೂ ಇಯರ್ ಡೇ ಹೀಗಿತ್ತು. ಫಸ್ಟ್ ಟೈಮ್ ಪಾಸ್ತಾ ಟ್ರೈ ಮಾಡಿದ್ವಿ, ಹೇಗಿರುತ್ತೆ ನೋಡೋಣ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿತ್ತು. ಇದು ಸ್ಪೈಸಿ ಶೇಜ್ವಾನ್ ಪಾಸ್ತಾ ತುಂಬ ಚೆನ್ನಾಗಿತ್ತು, ಟ್ರೈ ಮಾಡಿ ಪಿಜ್ಜಾ ಹಟ್ಟಲ್ಲಿ. ಸೊ ಇವತ್ತಿನ ವಿಡಿಯೋ ಇದ್ರಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ. ಅಂಟಿಲ್ ದೆನ್ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಮ್ಮ 2024ನ ಡೈಲಿ ರುಟೀನ್ ವ್ಲಾಗ್ನೊಂದಿಗೆ. ಬಾಯ್ ಬಾಯ್ ಸ್ನೇಹಿತರೆ.